ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇನ್ನೂ 6 ಗಂಟೆನೂ ಆಗಿಲ್ಲ, ಇಷ್ಟು ಬೇಗ ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಹೋಗ್ತಿರೋದು ಮೈಸೂರಿಗೆ. ಸದ್ಯಕ್ಕೆ ನಮ್ಮ ಜೂಡೋ ಕ್ಲಾಸ್ ಹತ್ರ ಹೋಗಿ ನಾನು ಗೀ ತೊಗೋತೀನಿ, ಯಾಕಂದರೆ ನಿನ್ನೆ ಕ್ಲಾಸ್ಗೆ ಹೋಗಿರಲಿಲ್ಲ, ಗೀ ತೊಗೊಳ್ಳೋದು ಮರ್ತೋಗಿದೆ. ನಮ್ಮ ಕ್ಲಾಸ್ ಇರೋದು 3rd ಫ್ಲೋರು. ನಾನು ಈ ಲಗೇಜ್ ಎತ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತಾಗ್ಬಿದ್ದು ಹೋಗ್ತೀನಿ. ಸೊ ಇದೇ ನಮ್ಮ ಜೂಡೋ ಕ್ಲಾಸ್. ಗೀ ಮರ್ತೋಗಿದ್ದೆ, ಸೊ ಅದಕ್ಕೆ ಎತ್ಕೊಳಕ್ಕೆ ಬಂದಿದ್ದೀನಿ. ಗೀ ಅಂತಂದರೆ ಏನಿಲ್ಲ, ನಾವು ಮ್ಯಾಚ್ಗೆ ಹಾಕೊಂಡು ಆಡ್ತೀವಲ್ಲ ಬಟ್ಟೆ, ಸೊ ಅದನ್ನೇ ಗೀ ಅಂತಾರೆ. ಇದು ನಮ್ಮ ಕೋಚ್ ಯೂನಿಫಾರ್ಮು. ನಾನು ಯೂನಿಫಾರ್ಮ್ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನೇ ಹಾಕ್ಕೊಂಡು ನಾವು ಮ್ಯಾಚ್ ಆಡೋದು. ಸೊ ಯೂನಿಫಾರ್ಮ್ ಎತ್ಕೊಂಡಿದ್ದಾಯಿತು ಅಂದರೆ ಗೀ. ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಕೆಂಗೇರಿ ಬಸ್ ಸ್ಟಾಪ್ಗೆ ಹೋಗ್ತೀವಿ. ಅಲ್ಲಿಂದ ಮೈಸೂರಿಗೆ ಹೋಗ್ತೀವಿ. ಅಲ್ಲಿ ನಾನಲ್ಲಿ ಇನ್ನೂ 3 ಜನ ಸಿಗ್ತಾರೆ. ಈಗ ಸದ್ಯಕ್ಕೆ ಒಬ್ಬವನೇ, ಇನ್ನು 2 ಸಿಗ್ತಾರೆ. ಅಲ್ಲಿಂದ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗ್ತೀವಿ. ಒಂದು 10 o'clock ಹಂಗೆ ರೀಚ್ ಆಗ್ಬೋದು. ಸೊ ಇದೆಲ್ಲ ನಮ್ಮ ಕೋಚ್ ತೆಗ್ದಿರೋ ಅವಾರ್ಡ್ಸು. ಬೆಳಗ್ಗೆ ಬರೋವಾಗ ಇನ್ನೂ ಬೆಳಕು ಆಗಿರಲಿಲ್ಲ, ಸದ್ಯಕ್ಕೆ ಈಗ ಬೆಳಕಾಗಿದೆ. ಬನ್ನಿ ಬಸ್ ಸ್ಟಾಪ್ಗೆ ಹೋಗೋಣ. ನಮ್ಮ ಟೀಮ್ ಪ್ಲೇಯರ್ಗೋಸ್ಕರ ಕಾಯ್ತಿದ್ವಿ. ಟಿಕೆಟ್ ಬಸ್ ಇಸ್ಕೊಂಡು ವಾಪಸ್ ಹೋಗಿದ್ವಿ. ಇನ್ನೂ ಬರ್ತಾನೆ ಅವಳೆ. ಕೊನೆಗೂ ಮೈಸೂರು ರೀಚ್ ಆಗಿದ್ದಾಯಿತು. ಆ್ಯಂಡ್ ಇವು ನಮ್ಮ ಟೀಮು. ನಾವು 4 ಜನ ಸೆಲೆಕ್ಟ್ ಆಗಿದ್ದೀವಿ. ಇವ್ನು ಒಬ್ಬನ ಗೋಡು ನಾವೆಲ್ಲರೂ ಸಿಲ್ಲರ್ ತೊಗೊಂಡ್ವಿ. ಸೊ ಇವಾಗ ಸ್ಟೇಡಿಯಂ ಹತ್ರ ಹೋಗಿ ID ಕಾರ್ಡ್ಸು ಮತ್ತು ಟ್ರ್ಯಾಕ್ ಸೂಟ್ಸ್ ಕೊಡ್ತಾರೆ, ಅದನ್ನು ಈಸ್ಕೊಂಡು ಫಸ್ಟ್ ರೂಮ್ಗೆ ಹೋಗೋಣ. ಸೊ ನಾವೀಗ ಸದ್ಯಕ್ಕೆ ಮೈಸೂರು ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಸೊ ಈಗ ಆಚೆ ಹೋಗ್ಬಿಟ್ಟು ಆಟೋ ಹಿಡ್ಕೊಂಡು ಹೋಗೋಣ. ಆಟೋ ಹಿಡ್ಕೊಂಡು ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀವಿ. ಸೊ ಸ್ಟೇಡಿಯಂ ರೀಚ್ ಆಗಿದ್ದು ಆಯಿತು. ಈಗ ಲಗೇಜ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಮ್ಮ ID ಕಾರ್ಡು, ನಮ್ಮ ಟ್ರ್ಯಾಕ್ ಸೂಟ್ ಎಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೂಡೋ ಗರ್ಲ್ಸಿಗೆ ಸಿಕ್ಕಿದ್ದು ಪ್ರೆಸಿಡೆನ್ಸಿ ಹೋಟೆಲಲ್ಲಿ. ಬಾಯ್ಸು ಗರ್ಲ್ಸ್ಗೆಲ್ಲ ಸಪ್ರೇಟ್ ರೂಮ್ಸು. ಸ್ಟೇಡಿಯಮ್ಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ID ಕಾರ್ಡ್ಸ್ ಎಲ್ಲ ತೊಗೊಂಡು ರೂಮಿಗೆ ಬಂದು ಫುಲ್ ಟಯರ್ಡ್ ಆಗಿತ್ತು ಅಂತ ಮಲಗಿದ್ವಿ. ಸೊ ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸಿಗೋಣ. ಸ್ಟೇಡಿಯಮಲ್ಲಿ ಮಾರ್ಚ್ ಫಾಸ್ಟ್ ನಡೀತಿದೆ, ಬಟ್ ನಾವು ಮಾರ್ಚ್ ಫಾಸ್ಟ್ಗೆ ಹೋಗಿಲ್ಲ. ಎಸ್ಕೇಪ್ ಆಗಿ ಆಚೆ ಬಂದಿದ್ದೀವಿ ಎಲ್ಲಾದರೂ ಸುತ್ತೋಣ ಅಂತ. ಮಾರ್ಚ್ ಫಾಸ್ಟ್ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಸೊ ನಾವು ಹೆಂಗೋ ಟ್ರ್ಯಾಕ್ಸು ಹಾಕಿಲ್ಲ, ಮಲಗಿದ್ವಿ. ಸೊ ಬೇಗ ಬಸ್ಸು ಬಿಟ್ಟು ಹೊಂಟೋಗಿತ್ತು ಅಂತ ನಮ್ಮ ಟ್ರ್ಯಾಕ್ಸಲ್ಲೇ ಬಂದಿದ್ದೀವಿ. ಸೊ ಯಾರೂ ಕಂಡುಹಿಡಿಯಲ್ಲ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸುಮ್ಮನೆ ಅರಮನೆ ಒಂದು ರೌಂಡ್ ಹಾಕೋಬರೋಣ ಅಂತ ಹೋಗ್ತಾ ಇದ್ದೀವಿ. ಅರಮನೆ ಸುತ್ತಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ. ನಾವು ಎಳ್ನೀರು ಕುಡಿಯೋಕ್ಕೆ ಹೋಗಿದ್ವಿ. ಅಲ್ಲಿ ಅರಮನೆ ಎಲ್ಲಿದೆ ಅಂತ ಪ್ಯಾಲೇಸ್ ರೂಟ್ ಕೇಳ್ತಿದ್ವಾ, ಅಲ್ಲಿ ನಮಗೊಂದು ಸರ್ಪ್ರೈಸ್ ಕೊಟ್ಟರು. ಇವತ್ತು ಹೆಂಗೋ 5:30 ಇಲ್ಲ 5 ಗಂಟೆಗೆ ಆನೆನ ಆಚೆ ಬಿಡ್ತಾರಂತೆ. ಆನೆಗಳನ್ನೆಲ್ಲ ಹೆಂಗೋ ನಾವು ಎಸ್ಕೇಪ್ ಆಗಿದ್ದೇ ಒಳ್ಳೆಯದು ಅನಿಸ್ತದೆ. ಹೆಂಗೋ ಆನೆಗಳನ್ನ ನೋಡ್ಬೋದಲ್ಲ. ಸೊ ಬನ್ನಿ, ಇವತ್ತು ಎಲ್ಲ ಆನೆಗಳನ್ನ, ಲಕ್ಷ್ಮಿ, ಭೀಮ ಎಲ್ಲರೂ ನೋಡ್ಬೋದು ಇವತ್ತು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ನನಗೇನು ಗೊತ್ತಿಲ್ಲ, ಎಲಿಫೆಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಹೊರಡೋ ಸಮಯ. ಇವಳು ಇನ್ನೂ ಹಾಕ್ತಾನೆ ಅವಳೆ. ನಾನು ಇನ್ನೂ ಫೇಸ್ ವಾಶ್ ಮಾಡ್ಕೊಂಡು ನಾನು ಔಟ್ಫಿಟ್ ಹಾಕ್ಕೊಂಡು ಫುಲ್ ಬಾಟಲ್ ಖಾಲಿ ಮಾಡೋಳೆ. ಇಷ್ಟು ಜುಟ್ಟಿಗೆ ಫುಲ್ ಬಾಟಲ್ ಖಾಲಿ ಮಾಡೋಳೆ. ನಾನು ಎಣ್ಣೆ ಇಟ್ಟೆ ಆಗೋಯ್ತು ಒಂದು 2-3 ತಿಂಗಳು. ಓಕೆ, ಈಗ ಸ್ಕಿನ್ ಕೇರ್ ಮಾಡೋಣ. ನಾನು ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟು ಗ್ಲೈಕಾಲಿಕ್ ಆಸಿಡ್. ಸೊ ಫಸ್ಟಿಗೆ ಯೂಸ್ ಮಾಡಿಬಿಟ್ಟಾದ್ಮೇಲೆ ಬೇರೆ ಸ್ಕಿನ್ ಕೇರ್. ಚಲ್ಬಿಡೆ. ಸರ್ ಚೆನ್ನಾಗಿದೆಯಾ? ಇಲ್ಲ ನಾನು ಇದು ಹಾಕ್ತೀನಿ. ಓಕೆ, ಒಂದ್ಸತಿ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇದೆ. ಯಾವಾಗ ನೋಡಿದ್ರು ಬಾಯ್ಕಟ್ ಮಾಡ್ಕೊತಾಳೆ. ಇನ್ನೊಂದು ನಮ್ಮ ಸ್ಪೋರ್ಟ್ಸಲ್ಲಿ ಎಸ್ಪೆಷಲಿ ಜೂಡೋ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಾಯ್ಕಟ್ಟೆ ನಾನು ಒಬ್ಬರು ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಲಕ್ಷ್ಮಿ ಅಂತವಳೆ, ಅವಳು ಏನೋ ಹೇರ್ ಕಟ್ ಮಾಡಿಲ್ಲ. ಬಟ್ ನಮ್ಮ ಕೋಚು ಬಾಯ್ಕಟ್ ಮಾಡಕ್ಕೆ ಹೇಳೋರೆ. ನನಗೆ ಮನಸ್ಸು ಹೋಗ್ತಿಲ್ಲ ನೋಡೋಣ, ಆದರೆ ಬಾಯ್ಕಟ್ ಮಾಡ್ತೀನಿ.
with everyone's permission. Rika. Come here. This pura canzone, what the prego. So, sakala. Itu mula ko din. Okay. Tabi na ito. Ito like. And Mars or eye mascara. Marto ಹೋಗಿದ್ದೀನಿ ನಾನೇ mascara ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಮಾರ್ಸ್ ಬ್ಯೂಟಿದು ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಬೆಸ್ಟ್. ಓಕೆ mascara is done and ನನ್ನ ಮೇಕಪ್ ಇಷ್ಟ ಇವತ್ತು. ಗೈಸ್ ಆಚೆ ಎಲ್ಲ ಭೀಮಾ ಅಂತ ಕೂರಿಸ್ತಾರೆ. ಹಾ, ಯಾಕಂದ್ರೆ ಇನ್ನೊಂದು ಏನು ಗೊತ್ತಾ, ಆಚೆ ನಾವು ಅರಮನೆ ಹತ್ರ ನೋಡ್ಕೊ ಬಂದ್ವಿ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಲಾಸ್ಟ್ ಭೀಮಾ ಇದು 2ನೇ ರೌಂಡ್ ಆನೆ ಕರ್ಕೊಂಡು ಹೋಗ್ತಿರೋದು. ಎಷ್ಟು ಜನ ನೋಡಿ, ನಿಜ ಎಷ್ಟು ಜನ ನೋಡಿ. ನಾವು ಈಗ ತಾನೇ ಅರಮನೆ ಹತ್ರಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ ಆನೆಗಳನ್ನ. ಬಟ್ ಆನೆಗಳನ್ನ ಇಲ್ಲಾಂದ್ರೆ ಒಂದು 2 ರೌಂಡ್ ಸುತ್ತಿಸ್ತಾರೆ. ಸೊ ಇವಾಗ ನಾವು ಅದು ನೋಡಿದ್ದೀವಿ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿದೆ. ಇವಾಗ ನಾವು ಲೈಟ್ನಿಂಗ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಅರಮನೆ ಲೈಟ್ನಿಂಗ್ಸು ಲೈಕ್ ಮೇನ್ ಎಂಟ್ರೆನ್ಸ್ ಹತ್ರಕ್ಕೆ ಹೋಗಿ ಲೈಟ್ನಿಂಗ್ಸ್ ನೋಡಿ ನಮ್ಗೆ ಏನಾದರೂ ಸ್ನ್ಯಾಕ್ಸು ಇಲ್ಲ ಏನಾದರೂ ಬೇಕಾದ್ರೆ ತಿನ್ಕೊಂಡು ಬರೋಣ. ಆ್ಯಂಡ್ ದಿಸ್ ಔಟ್ಫಿಟ್ ಫಾರ್ ದ ಡೇ. ಬ್ರೌನ್ ಟಾಪ್ ಹಾಕೊಂಡಿದ್ದೀನಿ, ಅವಳು ಬ್ಲ್ಯಾಕ್ ಟಾಪ್ ಹಾಕೊಳ್ಳೆ, ಅವಳು ಲೈಟ್ ಬ್ಯಾಗಿ ಬ್ಲೂ ಜೀನ್ಸ್ ಹಾಕೊಳ್ಳಿ, ನಾನು ಡಾರ್ಕ್ ಬ್ಲೂ ಜೀನ್ಸ್ ಹಾಕಿದ್ದೀನಿ. ಸೊ ಫೈನಲಿ ಅರಮನೆಗೆ ಬಂದಿದ್ದೀವಿ. ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ. ಐ ಡಿಂಟ್ ಇವನ್ ಇಮ್ಯಾಜಿನ್. ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ತೋರಿಸ್ತೀನಿ ಬನ್ನಿ ರಿಯಾಲಿಟಿ ಹೆಂಗಿದೆ ಅಂತ. ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ಅರಮನೆನ ದಸರಾ ಟೈಮಲ್ಲಿ ನೋಡಬೇಕು. ಕಾಣ್ತಿದೆಯೋ ಐ ಡೋಂಟ್ ಇವನ್ ನೋ, ಬಟ್ ನಿಜ ಅರಮನೆ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಾಯಿತು ನೋಡೋರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಮ್ಮ ಕಣ್ಣಿಗೆ ಮಿಣಮಣ ಅಂತ ಇದ್ದದು. ಎಷ್ಟು ಜನ ನೋಡಿ, ಇವಾಗ ಇಷ್ಟು ಜನ ಅಂದರೆ ದಸರಾ ಟೈಮಲ್ಲಿ ಎಷ್ಟು ಜನ ಇರಲ್ಲ. ಸೋ ಬ್ಯೂಟಿಫುಲ್. ಸೊ ಅಲ್ಲೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ಸು ಮತ್ತು ಸಿಂಗಿಂಗು ಅದು ಇದೆಲ್ಲ ನಡೀತಿದೆ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಂಡು ಹೋಗೋಣ. ಸೊ ಫುಲ್ ಸೆಕ್ಯೂರಿಟಿ ಇದೆ, 100% ಸೆಕ್ಯೂರಿಟಿ ಇದೆ ಇಲ್ಲಿ. ಸೊ ಇಲ್ಲಿ ಫೋಟೋಶೂಟ್ಸು ಮಾಡಿಸ್ಕೋಬೋದು. ನಾವು ಆದರೆ ಈಗ ಮಾಡಿಸ್ಕೋತೀವಿ, ನೋಡೋಣ. ಫೋಟೋಶೂಟ್ ಮಾಡಿಸ್ಕೋಬೋದು. ಇನ್ನೊಂದು 3-4 ಗೇಟ್ ಕಾಣಿಸ್ತಿದೆ. ಇನ್ನು ಹಿಂದೆ ಗೇಟ್ಗಳು ಎಷ್ಟೊಂದು ತುಂಬ ಇದೆ. ಫ್ರಂಟ್ಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟೊಂದು ಜನ ಕೂತವ್ರೆ. ಆಡಿಯನ್ಸ್ ಫುಲ್ ಚೇರ್ಸ್ ಹಾಕ್ಬಿಟ್ಟವ್ರೆ. ಆರಾಮಾಗಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಂಡಿರ್ಬೋದು. ಥರ ಕಾಂಪಿಟೇಷನ್ಸ್ ನಡೀತಿದೆ. ಶಾಪಿಂಗ್ ಮಾಡೋಕ್ಕೂ ಎಷ್ಟೊಂದು ಐಟಮ್ಸ್ ಇದೆ, ಒಂದಲ್ಲ ಎರಡಲ್ಲ. ನಾನು ಹೆಂಗೋ ಇರುತ್ತೆ ಅಂತ, ಯಾಕಂದರೆ ನಾನು ಯಾವತ್ತು ದಸರಾ ನಡೆಯೋದು ಯಾವತ್ತೂ ನಾನು ನೋಡಿರಲಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಆ್ಯಂಡ್ ದಿಸ್ ಈಸ್ ಬ್ರಹ್ಮ ಶಿವ ಹರಿ ಅರ್ಚನ ಕಿ ಧ್ಯಾನದ ಸುರರ ಮುನಿ ಧ್ಯಾನಿ ಧ್ಯಾನದ ಸುರರ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಪೇಜ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.